ನಮಸ್ತೆ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಇವತ್ತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರೋದೆಲ್ಲ 12 ಸೆಕ್ಷನ್ ಸಿ ಓರಿಯೆಂಟೆಡ್ ಮತ್ತೆ ಸೆಕ್ಷನ್ ಬಿ ರಿಲೇಟೆಡ್ ಒಂದಿರುತ್ತೆ. 2 ಮಾರ್ಕ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ. 2 ಮಾರ್ಕ್ಸ್ ಅಲ್ಲೇ ಎಲ್ಲದೂ ಕೂಡ ಕವರ್ ಆಗಿದೆ. ಸೊ ಈ ನೆಕ್ಸ್ಟ್ ಟಾಪಿಕ್ ಪ್ರಿಪ್ರೇಷನ್ಸ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ನ್ಯೂ ಆಡಿಟ್. ಹೊಸ ಆಡಿಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರದ್ದು ಪ್ರಿಪ್ರೇಷನ್ಸ್ ಯಾವ್ದು ಅಂತ ಅಂದ್ಬಿಟ್ಟು ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದರಲ್ಲಿ ನಮಗೆ ನ್ಯೂ ಆಡಿಟ್ ಮುಂಚೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಿಪ್ರೇಷನ್ಸ್ ಯಾವ್ದು ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ರಿಸೀವಿಂಗ್ ಅಪಾಯಿಂಟ್ಮೆಂಟ್ ಲೆಟರ್. ಅಪಾಯಿಂಟ್ಮೆಂಟ್ ಲೆಟರ್ನ ರಿಸೀವ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಕಮ್ಯುನಿಕೇಶನ್ ವಿತ್ ದ ಎಕ್ಸಿಸ್ಟಿಂಗ್ ಆಡಿಟರ್. ಅಂದ್ರೆ ಕರೆಂಟ್ ಇವಾಗ ರೈಟ್ ನಾವು ಇರೋಂಥ ಆಡಿಟರ್ ಹತ್ರ ಅದನ್ನ ಕಮ್ಯುನಿಕೇಟ್ ಮಾಡಬೇಕು. ಅಕ್ಸೆಪ್ಟೆನ್ಸ್ ಆಫ್ ಅಪಾಯಿಂಟ್ಮೆಂಟ್ ಅಂದ್ರೆ ಅಪಾಯಿಂಟ್ ಆಗಿರೋದು ಅಕ್ಸೆಪ್ಟ್ ಆಗಿರ್ಬೇಕು. ಅದನ್ನ ಅಕ್ಸೆಪ್ಟೆನ್ಸ್ ಲೆಟರ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅಸರ್ಟೈನಿಂಗ್ ದ ಸ್ಕೋಪ್ ಆಫ್ ಆಡಿಟ್. ಅಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಇನ್ಸ್ಟಿಟ್ಯೂಷನ್, ಮತ್ತೆ ಏನೆಲ್ಲ ಕ್ರೈಟೀರಿಯಾಸ್ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಅಸರ್ಟೈನ್ಮೆಂಟ್ ಅಂದ್ರೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನಾಲೆಜ್ ಅಬೌಟ್ ದ ಆರ್ಗನೈಸೇಷನ್, ನಾವು ಯಾವ ಆರ್ಗನೈಸೇಷನ್ ಆಡಿಟ್ ಮಾಡ್ತೀವಿ ಅನ್ನೋದು ಐಡಿಯಾ ನಮ್ಗಿರ್ಬೇಕು. ನಾಲೆಜ್ ಅಬೌಟ್ ಅಕೌಂಟಿಂಗ್ ಸಿಸ್ಟಮ್, ಅವರು ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಲ್ಲ ಡಬಲ್ ಎಂಟ್ರಿ ಸಿಸ್ಟಮ್ ಫಾಲೋ ಮಾಡ್ತಾ ಇದಾರೆ ಅನ್ನೋ ಐಡಿಯಾ ನಮಗೂ ಕೂಡ ಇರಬೇಕಾಗುತ್ತೆ. ನಾಲೆಜ್ ಅಬೌಟ್ ದ ಟೆಕ್ನಿಕಲ್ ಡೀಟೇಲ್ಸ್, ಇವಾಗೆಲ್ಲ ಡಿಜಿಟಲೈಸ್ಡ್ ಆಗಿದೆ, ಅದು ಟೆಕ್ನಿಕಲ್ ಡೀಟೇಲ್ಸ್ ಅಂತಾರೆ, ಅದ್ರ ಬಗ್ಗೆ ನಮಗೂ ಕೂಡ ಐಡಿಯಾ ಇರಬೇಕು ಬಿಫೋರ್ ನಾವು ಆಡಿಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಕಂಪ್ಲೀಟ್ ಲಿಸ್ಟ್ ಆಫ್ ಪ್ರಿನ್ಸಿಪಲ್ ಆಫೀಸರ್ ಅಂತಾರೆ, ಯಾರೆಲ್ಲ ಸಿಒ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪ್ಲೀಟ್ ಲಿಸ್ಟ್ ಇರಬೇಕಾಗುತ್ತೆ. ಅಬ್ಸರ್ವೇಷನ್ಸ್ ಇನ್ ದ ಪ್ರೀವಿಯಸ್ ಆಡಿಟರ್ ರಿಪೋರ್ಟ್. ಸೊ ಪ್ರೀವಿಯಸ್ ಆಡಿಟರ್ ರಿಪೋರ್ಟ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಅದು ಸಾಲ್ವ್ ಆಗಿದ್ಯಾ, ಅದ್ರಲ್ಲಿ ಏನಾದ್ರು ಲೈಕ್ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಅದು ಸಾಲ್ವ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕಾಗುತ್ತೆ. ಸೊ ಅದಾದ್ಮೇಲೆ ಇನ್ಸ್ಟ್ರಕ್ಷನ್ಸ್ ಟು ದ ಕ್ಲೈಂಟ್. ಲಾಸ್ಟ್ ಅಲ್ಲಿ ಇದೆಲ್ಲ ಆದ್ಮೇಲೆ ಕ್ಲೈಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ನ್ಯೂ ಆಡಿಟ್ ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇಷ್ಟು ಪಾಯಿಂಟ್ಸ್ ನ ನೀವು ಓನ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿ. ಈ ಟಾಪಿಕ್ ಕೊಟ್ಟಾಗ ಆಡಿಟ್ ಅಂದ್ರೆ ಏನು ಅಂತ ಬರ್ದ್ಬಿಟ್ಟು ಇಂಟ್ರೊಡಕ್ಷನ್ ಅಲ್ಲಿ ಈ ಪಾಯಿಂಟ್ಸ್ ನ ಬರೆದು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಫಸ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ನ ರಿಸೀವ್ ಮಾಡಬಹುದು, ಎಕ್ಸಿಸ್ಟಿಂಗ್ ಆಡಿಟರ್ ಹತ್ರ ಕಮ್ಯುನಿಕೇಟ್ ಮಾಡೋದು. ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಲೆಟರ್ ಅಕ್ಸೆಪ್ಟ್ ಆಗಿರ್ಬೇಕು, ಅಕ್ಸೆಪ್ಟೆನ್ಸ್ ಆಫ್ ಅಪಾಯಿಂಟ್ಮೆಂಟ್ ಆಗಿರ್ಬೇಕು. ಅಂದ್ರೆ ಅದು ಆಡಿಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇರುವಂತ ಪ್ರೊಸೀಜರು. ಸ್ಕೋಪ್ ಆಫ್ ಆಡಿಟ್ ಅಂದ್ರೆ ಆ ಬಿಸ್ನೆಸ್ ಯಾವ ರೀತಿ, ಅಂದ್ರೆ ಆಡಿಟಿಂಗ್ ಏನೆಲ್ಲ ನಾವು ಸ್ಕ್ರೂಟಿನಿ ಮಾಡಬೇಕು, ವೆರಿಫೈ ಮಾಡಬೇಕು, ಚೆಕ್ ಮಾಡಬೇಕು, ಮತ್ತೆ ಇದು ಯಾವ ರೀತಿ ವೈಡ್ ಸ್ಪ್ರೆಡ್ ಅನ್ನೋದನ್ನ ನಾವು ಅಸರ್ಟೈನ್ ಮಾಡಬೇಕಾಗುತ್ತೆ, ಕ್ರಾಸ್ ವೆರಿಫೈ ಮಾಡಬೇಕಾಗುತ್ತೆ, ಚೆಕ್ ಮಾಡಬೇಕಾಗುತ್ತೆ. ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ನಮಗೆ ಐಡಿಯಾಸ್ ಇರಬೇಕು, ನಾಲೆಜ್ ಇರಬೇಕು. ಅಕೌಂಟಿಂಗ್ ಸಿಸ್ಟಮ್ ಸಿಂಗಲ್ ಎಂಟ್ರಿನ ಡಬಲ್ ಎಂಟ್ರಿನ ಅವ್ರು ಯಾವ ಸಿಸ್ಟಮ್ ನ ಫಾಲೋ ಮಾಡ್ತಾ ಇದ್ದಾರೆ, ಮತ್ತೆ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ಇವಾಗೆಲ್ಲ ಎ ಅಲ್ಲಿ ವರ್ಕ್ ಆಗ್ತಿದೆ. ಸೊ ಟೆಕ್ನಿಕಲ್ ಡೀಟೇಲ್ಸ್ ಅದ್ರದ್ದು ನಾಲೆಜ್, ಬೇಸಿಕ್ ನಾಲೆಜ್ ನಮ್ಮ ಹತ್ರ ಇರಬೇಕು. ಪ್ರಿನ್ಸಿಪಲ್ ಆಫೀಸರ್ದು ಲಿಸ್ಟ್ ಇರ್ಬೇಕು, ಸಿಒ ಯಾರು, ಬೋರ್ಡ್ ಆಫ್ ಡೈರೆಕ್ಟರ್ ಯಾರು, ಮ್ಯಾನೇಜರ್ ಯಾರು ಅನ್ನೋದನ್ನೆಲ್ಲಾನು ಕೂಡ ನಮ್ಗೆ ಐಡಿಯಾಸ್ ಇರಬೇಕು. ಅಬ್ಸರ್ವೇಷನ್ ದ ಪ್ರೀವಿಯಸ್ ಆಡಿಟರ್ ರಿಪೋರ್ಟ್. ಪ್ರೀವಿಯಸ್ ಅಲ್ಲಿ ಏನಾದ್ರು ನಮ್ಗೆ ಟ್ರೂ ಅಂಡ್ ಫೇರ್ ಬದಲು ಬೇರೆ ಏನಾದ್ರು ಚೇಂಜಸ್ ಕರೆಕ್ಷನ್ಸ್ ಕೊಟ್ಟಿತ್ತು ಅಂದ್ರೆ ಅದನ್ನ ನೋಡ್ಬೇಕು. ಸೊ ಇಷ್ಟು ಆದ್ಮೇಲೆ ಕ್ಲೈಂಟಿಗೆ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಹೇಗೆ ಅನ್ನೋದನ್ನ ನಾವು ಇನ್ಸ್ಟ್ರಕ್ಷನ್ಸ್ ನ ಕೊಡಬೇಕಾಗುತ್ತೆ. ಸೊ ಇಷ್ಟು ಪ್ರೊಸೀಜರ್ ನ ನೀವು ಎಕ್ಸ್ಪ್ಲೈನ್ ಮಾಡಿಸಿ, ಯಾವ್ದೆಲ್ಲ ರಿಪೀಟೆಡ್ ಕ್ವೆಶನ್ಸ್ ಇದೆ ಅಂತದನ್ನ ನಾನು ಇದ್ ಮಾಡ್ತೇನೆ. ಆಮೇಲೆ ಇಷ್ಟು ಮಾತ್ರ ಓದ್ಕೊಂಡು ಸ್ಟಿಕ್ ಆನ್ ಆಗಿ ಅಂತಲ್ಲ. ಸೊ ಇಟ್ ಇಸ್ ರಿಪೀಟೆಡ್ ಒನ್, ಮತ್ತೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಓದ್ಕೊಳ್ಲಿಕ್ಕೆ. ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಒನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಟೂಡೆಂಟ್ಸ್. ಐ ಹೋಪ್ ನಿಮ್ಗೆ ಹೇಳಿರೋದು ಅರ್ಥ ಆಗಿದೆ ಅನ್ಕೊಂತೀನಿ. ವಿಲ್ ಸ್ಟಾಪ್ ಫಾರ್ ದಿಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.